ಏ ಹಾಯ್ ಹೇಳಿ. ಹಾಯ್. ಹಿಂಸೆ ಕೊಟ್ರೆ ಜನಗಳಿಗೆ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ಯಾವ ಮ್ಯಾಟ್ರು? ನೀವೇ ಹೇಳಿದ್ದು ಕಡಪ್ಪಂಗೆ ಏನು ಬರಲ್ಲ, ಎಲ್ಲ ನೀವೇ ಹೇಳ್ಕೊಡ್ತೀರಾ. ಮಗುನೇ ಅವರು, ಗುರುಗಳು. ಸ್ಯಾಮ್ಸಂಗ್ ಬೇಡ ಸುಮ್ಮನೆ. ಹ್ಯಾಪಿ ಬರ್ಡೇ ಟು ಯು. ಆಯ್ ಅನ್ನು ಒಂದೇ. ಹಾಯ್. ಏ ಹಾಯ್ ಹೇಳಿ. ಹಾಯ್. ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಸಂಜು ವಾಯ್ಸ್ ಬಂದಿಲ್ಲ ಅವಳು. ಯಾಕೆ? ಯೂಟ್ಯೂಬ್ ಚಾನಲ್ ಮಾಡ್ತಾಳೋ. ಬಾಯ್ ಟಾಟಾ ಸಿ ಯು ಗಯಾ ಖತಮ್. ಟಾಟಾ ಖತಮ್, ಬೈ ಬೈ. ಏ ಏನೇ ಮ್ಯಾಟ್ರಾ? ಯಾವ ಮ್ಯಾಟ್ರು? ನೀವೇ ಹೇಳಿದ್ದು ಕಡಪ್ಪಂಗೆ ಏನು ಬರಲ್ಲ, ಎಲ್ಲ ನೀವೇ ಹೇಳ್ಕೊಡ್ತೀರಾ. ಮಗುನೇ ಅವರು, ಗುರುಗಳು. ಹೌದು. ಕೇಳೋಣ. ಗಂಡ್ಮಗು ಶರಣಪ್ಪಂಗೆ ಬಾಳೆಹಣ್ಣು ಮ್ಯಾಟ್ರ್ ಅವರೇ ಹೇಳ್ಬೇಕು. ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋ ಸ್ಮೈಲ್ ಮಾಡಿ. ಫ್ಯಾಮಿಲಿ ಎಲ್ಲ ಬಂದಿದ್ದ ಕಾರಣ ಮೂವಿಗೆ ಬಂದಿದ್ವಿ. ಕೃಷ್ಣಂ ಪ್ರಣಯಂ ಸಖಿ ಮೂವಿಗೆ ಎಲ್ಲರೂ ಬಂದಿದ್ವಿ. ಮನೆಯವರೆಲ್ಲ ಶಾಪಿಂಗ್ ಹೋಗ್ಬೇಕು ಅಂದ್ರು ಜಯನಗರ್ ಹೋಗ್ತಿದ್ದೀವಿ. ಸೊ ಒಂದು ಕಾರಲ್ಲಿ ಎಲ್ಲರೂ ಇಡ್ಸಲ್ಲ ಅಂತ 2 ಕಾರಲ್ಲಿ ಹೋಗ್ತಿದ್ದೀವಿ. ನಾವು ಒಂದು ಕಾರಲ್ಲಿ ಇಟ್ಟಿದ್ದೀವಿ. ಸೊ ಇನ್ನೊಂದು ಕಾರಲ್ಲಿ ಅವ್ರು ಬರ್ತಿದ್ದಾರೆ. ಕಾರ್ ಇಲ್ಲಿ ಮುಂದೆ ಹೋಗ್ತಿದೆ. ಇದು ನಮ್ಮ ಅಣ್ಣ ಕಾರು. ಸಂಡೆ ಎಲ್ಲ ಕಡೆ ಕ್ರೌಡ್ ಇರೋದ್ರಿಂದ ಮೆಟ್ರೋ ಸ್ಟೇಷನ್ ಹತ್ರನೇ ಕಾರ್ ಪಾರ್ಕ್ ಮಾಡ್ತಾ ಇದೀವಿ. ನೀನೇನ್ ಮಾತಾಡಲ್ಲ? ಶಾಪಿಂಗ್ ಬಂದಿದ್ದೀನಿ ಫ್ರೆಂಡ್ಸ್. ಈ ಪೇಂಟಿಂಗ್ ಅಂತೂ ನಂಗಂತೂ ಸಿಕ್ಕಾಬಡೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಶಾಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಇದೇ ಥರ ಮಾಡ್ಕೊಡ್ತೀನಿ ಅಂದಿದ್ದಾರೆ. ಬರುವಷ್ಟರಲ್ಲಿ ವಿಪರೀತ ಮಳೆ ಸ್ಟಾರ್ಟ್ ಆಗೋಯ್ತು. ಮನೆ ಸೈಡ್ ನಮ್ಮ ಮಮ್ಮಿಗೋಸ್ಕರ ಏನೋ ಸರ್ಪ್ರೈಸ್ ತಂದಿದೆ. ಸ್ಯಾಮ್ಸಂಗ್ ಬೇಡ ಸುಮ್ಮನೆ. ಹ್ಯಾಪಿ ಬರ್ಡೇ ಟು ಯು. ಮಾಡ್ರೆ ಸುಮ್ಮನೆ ಕೂತ್ಕೊಂಡ್ಮೇಲೆ ಇಬ್ರು ಮಾತ್ರ ಒಂದು ಜಾಸ್ತಿ ನೀವು ಓಪನ್ ಮಾಡಾದ್ಮೇಲೆ ಅಲ್ಲಿ ಬಿಡುವೆ. ಇವತ್ತೇ ಕಟ್ ಮಾಡ್ತೀರಾ ಹೆಂಗೆ? ಅಲ್ಲಿ ಮಾಡೋದಿಲ್ಲ ಇವತ್ತಿಗೆ. ಇನ್ನ ಕೇಕ್ ಬೇರೆ ತರಬೇಕು. ಹಾಯ್ ಫ್ರೆಂಡ್, ನನ್ನ ಮಗಳು ಫೋನ್ ಕೊಡಿಸಿದ ಫ್ರೆಂಡ್ಸ್. ಐಫೋನ್ ಫೋಟೋಳೆ ಅದನ್ನ ಓಪನ್ ಮಾಡಿ ಮಮ್ಮಿ. ಬರಲ್ ತಂಗಿ ಕಡ. ನೋಡಿ ಯಾವ ಕಡೆ ಕಟ್ ಮಾಡ್ತಿರೋದು. ಇನ್ನೇ ಟೀ ಹೋಗಿಲ್ಲ ಅನ್ಸುತ್ತೆ ಸಂಜೆ. ಅವಳು ಅಷ್ಟಕ್ಕೆ ಹುರ್ಕೊಬಿಡ್ಲು. ಎಲ್ರದ್ದು ಒಂದೇ ರಕ್ತ ಅಲ್ವೇ, ಅದಕ್ಕೆ ಅದು ಸ್ಟಿಕ್ಕರ್ ಅದ ಕೀಳ್ಬೇಕು. ಅಲ್ಲಲ್ಲ ಅಕ್ಕ ಆನ್ ಮಾಡೋ ಖುಷಿ. ಹೇಳ್ತಿರಲ್ಲ ಅವಾಗ ಮಾಡು. ಹಾಯ್ ಫ್ರೆಂಡ್ಸ್ ಅಂತ. ಹಾಯ್ ಫ್ರೆಂಡ್ಸ್ ನ್ಯೂ ಮಿನಿ ಬ್ಲಾಗ್ ಅಂತ ಹೇಳು. ಹಾಯ್ ಫ್ರೆಂಡ್ಸ್ ನ್ಯೂ ಮಿನಿ ಬ್ಲಾಗ್ ಅಂತ ಹೇಳು. ಮಿನಿ ಬ್ಲಾಗ್ ಅಲ್ಲ, ಬ್ಲಾಗ್. ಆಯ್ತು ಕೂತ್ಕೋ, ಪಕ್ಕದಲ್ಲಿ ಕಪ್ಪಿ ಕೊಡ್ಬೇಡ.
ಸೊ ಜಯನಗರ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಏನೆಲ್ಲ ಶಾಪ್ ಮಾಡಿದ್ವಿ ಅಂತ ಹೇಳಿದ್ರೆ, ಸೊ ಇದು ಬಂದು ಹ್ಯಾಂಡ್ ಬ್ಯಾಗ್, ಇದು ಸುನಿ ಗಿಫ್ಟ್ ಮಾಡಿದ್ದು ರಾಕಿಗೆ ಅಂತ ಹೇಳಿ. ದಿಸ್ ಇಸ್ ಫಾರ್ ಮೀ. ಆ್ಯಂಡ್ ಈ ಹ್ಯಾಂಡ್ ಪರ್ಸು ನಮ್ಮ ಮಮ್ಮಿಗೆ ಹೊಸ ಮೊಬೈಲ್ ಕೊಡ್ಸಿರೋದ್ರಿಂದ ಹೊಸ ಪರ್ಸು. ಈ ಬ್ಯಾಗ್ ಬಂದು ಸುನಿ ಅವ್ರ ಅಮ್ಮಂಗೆ ತಗೊಂಡ, ಬಟ್ಟೆ ಎಲ್ಲ ಕ್ಯಾರಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೆಲೆಕ್ಷನ್ ಅಂತೇನೆ. ಸೊ ಇದೊಂದು ಬ್ಯಾಗು ಚೆನ್ನಾಗಿದೆ. ಆ್ಯಂಡ್ ಇದು ಅವ್ರ ಅಮ್ಮಂಗೆ ಹ್ಯಾಂಡ್ ಪರ್ಸು, ಅವ್ರ ಸಿಸ್ಟರ್ಗೆ ಹ್ಯಾಂಡ್ ಪರ್ಸ್, ಇದೊಂದು ಹ್ಯಾಂಡ್ ಬ್ಯಾಗು. ಇದಂತೂ ಕ್ವಾಲಿಟಿ ಸಿಕ್ಕಾಬಡೆ ಚೆನ್ನಾಗಿದೆ. ಇದು ಬ್ಯಾಗ್, ಇದು ಅದ್ರೊಳಗೆ ಹಾಕಿದ್ರು. ಈ ಡ್ರೆಸ್ ನನಗೆ ಗೊತ್ತಿಲ್ಲ ಯಾವಾಗ ಶಾಪ್ ಮಾಡಿದ್ರು ಅಂತ. ಸಂಜುಗೆ ತಗೊಂಡಿದ್ದಾಳೆ. ಇದು ಬಂದು ಹಾಫ್ ಸಾರಿ ಟೈಪು, ರೆಡಿ ಟು ವೇರ್ ಸಾರಿ ಥರ ಸಿಮಿಲರು ಆ ಥರನೇ ಇದೆ. ಎಲ್ಲಿ ಅದು ನೀನೇ ತೋರಿಸ್ಕೋ. ಈ ಥರ ವೇರ್ ಮಾಡು. ಇದೊಂದು ಡ್ರೆಸ್ ಅವಳಿಗೆ. ನಾನೊಂದು ಡ್ರೆಸ್ ತಗೊಂಡೆ. ಈ ಡ್ರೆಸ್ ನನಗೆ ಇದು ಆಫೀಸ್ ವೇರ್ಗೆ ಅಂತ ಒಂದು ಕುರ್ತಾ ವೈಟು. ಆ್ಯಂಡ್ ನೆಕ್ಸ್ಟ್ ಇದು ಬೇಡ ಬಿಡೋದು. ಇದು ನಾನು ಯಾರಿಗೂ ಗಿಫ್ಟ್ ಮಾಡಬೇಕಿತ್ತು, ಸೊ ಅವ್ರು ತೊಗೊಂಡಿದ್ದೀನಿ ಗಿಫ್ಟ್ ಮಾಡೋಕ್ಕೆ ಅಂತ ಹೇಳಿ. ಇದು ಸುನಿಯರ್ ಅಕ್ಕನ ಗಿಫ್ಟ್ ಮಾಡೋಕ್ಕೆ ತೊಗೊಂಡಿರೋದು, ಅರ್ಶಿನ ಕುಂಕುಮ ಕೊಡಬೇಕು ಅಂತ ಹೇಳಿ. ಇದೊಂದು ಕುರ್ತಾ, ಇದು ಹಿಂಗೆ ಒಳಗಡೆ ಹಾಕಿ, ಹಿಂಗೆ ಒಳಗಡೆ ಹಾಕಿ. ಹಾಂ, ಅದೇ ಟೋಟಲ್ ಬಿಲ್ ಮಾಡಿದಾಗ ಗೊತ್ತಿಲ್ಲ. ಇದೊಂದು ಟೇಬಲ್ ಕವರು, ಅಲ್ಲಿ ನಮ್ಮ ಟಿ ವಿಗೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ಟೇಬಲ್ ಕವರ್ ತೊಗೊಂಡಿದ್ದೀನಿ. ಇದು ಸುನಿ ಮನೆಗೆ. ಇದಿಷ್ಟು ಕರ್ಟನ್ಸು, ಈ ಎಲ್ಲ ಕರ್ಟನ್ಸು ಸುನಿ ಅವ್ರ ಮನೆಗೆ ತೊಗೊಂಡಿದ್ದಾನೆ. ಸೊ ಅಷ್ಟೇ ಶಾಪ್ ಮಾಡಿದ್ದು. ಮಳೆಗಂತೂ ಬೇಗ ಬಂದ್ಬಿಟ್ವಿ. ಅದ್ಯಾರ್ದು? ಹಾಂ, ಅಲ್ಲೊಂದು ಬ್ಯಾಗ್ ಇದೆ, ಇಲ್ಲೊಂದು ಬ್ಯಾಗ್ ಇದೆ. ಇದು ಇದ್ಯಾರ್ದು? ಹಾಂ, ಇದು ಚಪ್ಪಲು. ಇದು ಚಪ್ಪಲ್ ರಶ್ಮಿ ತೊಗೊಂಡಿದ್ದಾರೆ ಅವಳಿಗೆ ಅಂತ. ಇದೇನು ಬ್ಯಾಗ್ ಇದು? ಇದೊಂದೇನೋ ಫೈಲ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕೆ ಬೇಕು ಅಂತೇಳಿ ಇದೊಂದು ಬ್ಯಾಗ್ ಪರ್ಚೇಸ್ ಮಾಡಿದ್ದಾರೆ. ಆ್ಯಂಡ್ ಈ ಹ್ಯಾಂಡ್ ಬ್ಯಾಗ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾವು ಬ್ಯಾಗೆಲ್ಲ ನಮ್ಮ ಸುನಿಗೆ ಗೊತ್ತಿರೋ ಅಂಗಡಿಯಲ್ಲಿ ಬೈ ಮಾಡಿದ್ದು. ಡಿಸ್ಕೌಂಟ್ ಕೊಟ್ಟರು ಚೆನ್ನಾಗಿ ಸಿಕ್ಕಾಪಟ್ಟೆ. ಕ್ವಾಲಿಟಿ ವೈಸ್ ಅಂತೂ ಇದು ಚೆನ್ನಾಗಿದೆ. ಇದೊಂದು ಬ್ಯಾಗ್ ರಶ್ಮಿದು. ಆ್ಯಂಡ್ ಇದು ಏನೇನು ಎಕ್ಸ್ಟ್ರಾ ಐಟಮ್ಗಳು ತೊಗೊಂಡವ್ರೆ. ಇದು ನಮ್ಮ ಅತ್ತೆದು. ಈ ಬ್ಯಾಗ್ಗೆ 200 ರೂಪಾಯಿ ಯಾಮಾರವ್ರೆ. ಚಿಕ್ಕಪೇಟೆಗೆ 80 ರೂಪಾಯಿ ಕೊಡ್ತಾರೆ, 200 ರೂಪಾಯಿ ಕೊಟ್ಬಿಟ್ಟು ಈ ಬ್ಯಾಗ್ ತಗೊಂಡವ್ರೆ. ಅದು ನನಗೆ ಗೊತ್ತಿಲ್ಲದವ್ರು ತಗೊಂಡವ್ರೆ. ಅದು ಯಾವಾಗ ಹೋಗಿ ತಗೊಂಡ್ರು ನನಗೆ ಗೊತ್ತಿಲ್ಲ. ಸೊ ಇದೊಂದು ಏನು ಸೋಫಾ ಕವರ್ ಅಲ್ಲ, ಸೋಫಾ ಕವರ್ ಒಂದು ತಗೊಂಡಿದ್ದಾರೆ. ಇದೇನು ಇದ್ಯಾವ ಬ್ಯಾಗ್ ಇದು? ಇದೂ ಎಷ್ಟು ಕ್ಯಾಮರಾ ಹೋದ್ರೂ ಗೊತ್ತಿಲ್ಲ, ತಗೊಂಡವ್ರೆ. ಇದು ಅವ್ರದ್ದೇ ಒರಿಜಿನಲ್ಲು, ಇದನ್ನು ಶಾಪ್ ಮಾಡಿರೋದಲ್ಲ. ಸೊ ಇದಿಷ್ಟು ಶಾಪ್ ಮಾಡಿರೋ ಜಯನಗರ ಹೋಗಿ ಯಾರ್ಯಾರ್ದು ಎಷ್ಟೆಷ್ಟು ಖರ್ಚಾಯಿತು ಅಂತ ಗೊತ್ತಿಲ್ಲ. ಸುನಿಗಂತೂ ಜಾಸ್ತಿ ಟ್ಯಾಕ್ಸ್ ಬಿಟ್ಟಿದ್ದು. ಓಕೆ, ಕಟ್ ಮಾಡಪ್ಪ, ನಾನು ಎಡಿಟ್ ಮಾಡ್ತೀನಿ. ಹತ್ಗಿತ್ತಳೇನೋ ಅಂತ ಅಳ್ತಾ ಇಲ್ಲ. ಏ ಉರ್ಬಂಗಿಲ್ಲ ಸಂಜು. ಏ ಇಲ್ಲ ಉರ್ಬಂಗಿಲ್ಲ. ಮನೇಲಿ ಫ್ರೀ ರಕ್ಷಾಬಂಧನ ನಡೀತಿದೆ. ಏ ರಕ್ಷಾಬಂಧನಕ್ಕೆ ಹೆಂಗ್ ವಾಯ್ಸ್ ಅವ್ರು ಕೊಡ್ಲಿ? ಲೈಟಾಗಿ ಹಾಕಿ. ಓಲಿ ಬಿಡ, ಏನೋ ಮಾಡ್ಲಿ. ದೇವ್ರ ಬಾಯಿ ಕಟ್ಟಿರೋದೇ ಇದಕ್ಕೆ ಮಾತಾಡಕ್ಕೆ ಸುಮ್ಮನೆ ಕುತ್ಕಾನಿ. ಏಯ್ ಬೀಳಿಸ್ಕೊಳ್ಳೋ, ಆಶೀರ್ವಾದ ಮಾಡೋ. ಇದು ಸಂಡೇನೆ ಸುನೀರಕ್ಕ ಊರಿಂದ ಬಂದಿದ್ರು ಮಹಿಗೆ ಮತ್ತೆ ಸುನಿಗೆ ರಾಖಿ ಕಟ್ಟಕ್ಕೋಸ್ಕರ. ಸ್ವಲ್ಪ ಸಿಂಪಲ್ ಆಗಿದೆ, ಕರೆಕ್ಟಾಗಿ ತಂದಿದ್ದೀರಾ. ಇಲ್ಲ, ಸ್ನಾನ ಮಾಡ್ದಾಗ ಕ್ರೀಮ್ ಹಾಕಿದ್ನಲ್ಲ, ನಾನೇ ಇವಾಗೆಲ್ಲ ಬಿಟ್ಬಿಟ್ಟು
ಇಟ್ಟಿದ್ದೀನಿ ಅಲ್ಲಿ ನೀಟಾಗಿ ಬಿಚ್ಚಿ ಕಟ್ ಮಾಡಿಲ್ಲ. ಹಾಂ ಹಂಗೆ ಕಟ್ಟಿ. ಅದು ನೀರು ಅದಂದ್ರೆ ಕ್ಲೀನಾಗಿ ಮನ್ಸಾಗಲ್ಲ, ಅದು ಅಸಹ್ಯವೂ ಕಾಣಲ್ಲ. ಇದು ಆಕ್ಚುಲಿ ರಾಶಿ ಥರ ಕಾಣ್ತಾ ಇದೆ. ಇದು ನೀರು ಬಿದ್ದರೆ ವೈಟ್ ಆಗ್ಬಿಡುತ್ತೆ ತರ, ಅದಕ್ಕೆ. ನೀವು ಹೋಗಿದ್ದಾನಲ್ಲಿ ಮನೆಗೆ? ಫೋನ್ ಮಾಡಿಲ್ಲ. ಓಹೋ ಗಿಫ್ಟಾ? ಏನು ಯೂಸ್ ಅಂತ ಇದೆ ಶರ್ಟು. ನಾನು ಕೊಡ್ಬೇಕು ಗಿಫ್ಟ್, ನೀವೇ ಕೊಟ್ಬಿಟ್ಟಲ್ಲಮ್ಮ. ಸಾಕೇನೆ ಹಾಕ್ಬಿಡ್ಲಾ?